ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಕೊರಟಗೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸತತ 32 ವರ್ಷಗಳ ಕಾಲ ದ್ವಿತೀಯ ದರ್ಜೆ ಗುಮಾಸ್ತರಾಗಿ ಸೇವೆ ಸಲ್ಲಿಸಿದ ಸಿದ್ದಲಿಂಗಯ್ಯ ಅವರು ಮೇ 31ರಂದು ವಯೋನಿವೃತ್ತಿ ಹೊಂದಿದ ಕಾರಣ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿದ್ದಲಿಂಗಯ್ಯ ಅವರು ವೃತ್ತಿ ಶಿಕ್ಷಣ ಕೋರ್ಸು ಈ ಕೋರ್ಸು ಆರಂಭವಾದಾಗಿನಿಂದಲೂ ಕೂಡ ಗುಮಾಸ್ತರಾಗಿ 19 ವರ್ಷಗಳ ಕಾಲ ಈ ಕಾಲೇಜಿನಲ್ಲಿ ಸತತ ಸೇವೆ ಸಲ್ಲಿಸಿ ನಂತರ ಜೆಒಸಿ ಕೋರ್ಸ್ ಅನ್ನು ಸರ್ಕಾರ ಮೊಟಕುಗೊಳಿಸಿದ ಅಂಗವಾಗಿ ಜೆಒಸಿ ಕೋರ್ಟಿನಲ್ಲಿ ಸೇವೆ ಸಲ್ಲಿಸಿದ ರಾಜ್ಯದ ಹೋರಾಟದ ಫಲವಾಗಿ ಈ ಸಿಬ್ಬಂದಿ ವರ್ಗಕ್ಕೆ ಅಂದಿನ ಸರ್ಕಾರ ಇವರಿಗೆ ಈ ವೃತ್ತಿಯನ್ನು ವಿಲೀನಗೊಳಿಸಿ ಬೇರೆ ಬೇರೆ ಇಲಾಖೆಗಳಿಗೆ ಇವರುಗಳ ವೃತ್ತಿ ನೇಮಕಾತಿಗೆ ಆದೇಶ ಹೊರಡಿಸಿದ ಕ್ಷಣದಿಂದಲೂ ಕೂಡ ಸಿದ್ದಲಿಂಗಯ್ಯ ಅವರು ಪ್ರಪ್ರಥಮವಾಗಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ನೆಲಮಂಗಲದಲ್ಲಿ ದ್ವಿತೀಯ ದರ್ಜೆ ಗುಮಾಸ್ತನಾಗಿ ಕೇವಲ 5 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿ ತದನಂತರ ಕೊರಟಗೆರೆ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ 12 ವರ್ಷಗಳ ಕಾಲ ದ್ವಿತೀಯ ದರ್ಜೆ ಗುಮಾಸ್ತನಾಗಿ ಸೇವೆ ಸಲ್ಲಿಸಿದ್ದು ಮೇ 31ರಂದು ವಯೋನಿವೃತ್ತಿ ಹೊಂದಿದ್ರು. ಈ ಬೀಳ್ಕೊಡುಗೆ ಸಮಾರಂಭದ ಅಧ್ಯಕ್ಷತೆಯನ್ನ ಮತ್ತು ಕಾಲೇಜಿನ ಪ್ರಾಂಶುಪಾಲರು ಆದ ನೆರಂ ನಾಗರಾಜು ಅವರು ಮಾತನಾಡಿ, ಸಿದ್ದಲಿಂಗಯ್ಯ ಅವರು ನಮ್ಮಲ್ಲಿ ಒಬ್ಬರಾಗಿದ್ರು. ಸಹಜವಾಗಿ ವಯೋನಿವೃತ್ತಿ ಹೊಂದಿರುತ್ತಾರೆ. ನಾನು ಈ ಕಾಲೇಜಿಗೆ ಪ್ರಾಂಶುಪಾಲರಾಗಿ ಬಂದಿದ್ದು ಕೇವಲ 2.5 ವರ್ಷದಿಂದ. ಸಿದ್ದಲಿಂಗಯ್ಯ ಅವರನ್ನ ನನ್ನ ಒಡಹುಟ್ಟಿದ ಅಣ್ಣನಾಗಿ ನೋಡಿಕೊಂಡು ಬಂದಿರುತ್ತೇನೆ. ನಾನು ಯಾವುದೇ ಕೆಲಸ ಕಾರ್ಯವನ್ನ ಹೇಳಿದ್ರು ಕೂಡ ಆ ಕ್ಷಣದಲ್ಲಿ ಆ ಕಾರ್ಯವನ್ನ ಮುಗಿಸಿಕೊಡ್ತಾ ಇದ್ರು. ಕಾಲೇಜಿನ ಉಪನ್ಯಾಸಕರ ಜೊತೆಗೆ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗದವರ ಜೊತೆ ಒಳನಾಡಿ ಸಂಬಂಧವನ್ನ ಬೆಳೆಸಿಕೊಂಡಿದ್ರು. ಸಿದ್ದಲಿಂಗಯ್ಯ ಅವರು ನಿವೃತ್ತಿ ಹೊಂದುತ್ತಿರುವುದು ನಮ್ಮ ಕಾಲೇಜಿಗೆ ಬೇಸರದ ವಿಷಯವಾಗಿದೆ. ಇವರಿಗೆ ಭಗವಂತ ಇನ್ನೂ ಹೆಚ್ಚಿನ ಆರೋಗ್ಯ ಕೊಟ್ಟು ಸುಖವಾಗಿರಲು ಹಾರೈಸಿದ್ರು. ಈ ಸಂದರ್ಭದಲ್ಲಿ ಇದೇ ಕಾಲೇಜಿನ ಉಪನ್ಯಾಸಕರು ಆದ ಸುಗಯ್ಯ, ಹೊಳವನಹಳ್ಳಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರು ಆದ ಕೆಎಸ್ ಈರಣ್ಣ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ವಯೋನಿವೃತ್ತಿ ಬೀಳ್ಕೊಡುಗೆಯನ್ನು ಸ್ವೀಕರಿಸಿದ ಸಿದ್ದಲಿಂಗಯ್ಯ ಅವರು ತಮ್ಮ ಮನದಾಳದ ಮಾತುಗಳನ್ನು ಹಾಡಿದ್ದಾರೆ. ಇಲ್ಲಿ ಸರ್ಕಾರಿ ಪದವಿ ಕಾಲೇಜ್ ಕೊರಟಗೆರೆ SDA ಕೆಲಸ ಮಾಡ್ಕೊಂಡು ಸುಮಾರು 92ರಲ್ಲಿ ಜೆಒಸಿಗೆ ಸೇರ್ಕೊಂಡೆ. ಜೆಒಸಿಯಿಂದ ತಿರುಗಿ ಒಂದು 19 ವರ್ಷ ಜೆಒಸಿಗೆ ಮಾಡಿ ಪಾರ್ಟ್ ಟೈಮ್ ಆಗಿ. ಅದು ಮುಗಿದ ನಂತರ ತಿರುಗಿ ಮತ್ತೆ ರೇಡಿಯೋ ಪವರ್ ಕಾಲದಾಗೆ ಈ ವಿಲೀನ ಮಾಡಿರು. ವಿಲೀನ ಮಾಡಿ 2013ರಾಗೆ ಒಂದು ಕೌನ್ಸಿಲಿಂಗ್ ಅಂತೇಳಿ ತಗೊಂಡಾಗ ನೆಲಮಂಗಲ ಕಾಲೇಜ್ ತಗೊಂಡ್ವಿ. ಅಲ್ಲೊಂದು 9 ತಿಂಗಳಿದ್ವಿ. ಅಲ್ಲಿ ಮುಗಿಸ್ಕೊಂಡು ತಿರುಗಿ ಮತ್ತೆ ಇಲ್ಲಿ ವೇಕೆಂಟ್ ಕಾಲ ಇದ್ದಾಗ ಮತ್ತೆ ಇದೇ ಪ್ಲೇಸ್ಗೆ ಇಲ್ಲಿಗೆ ಬಂದ್ವಿ. ಇಲ್ಲಿ 12 ವರ್ಷ ಇಲ್ಲಿ ಸರ್ವಿಸ್ ಮಾಡಿವಿ. ಬೇರೆ ಬೇರೆ ಇಲಾಖೆ ಸುಮಾರು ಜನ ಎಲ್ಲ ಹೋದರು. ನಾನು ಇದೇ ಇಲಾಖೆ ಆಯ್ಕೆ ಮಾಡ್ಕೊಂಡೆ. ನಮ್ಮ ಪ್ರಿನ್ಸಿಪಾಲ್ ದೇವ್ರಂತ ಪ್ರಿನ್ಸಿಪಾಲ್ರು, ನಾವು ಲೆಕ್ಚರರ್ಸ್ ಅಂತ ಅನ್ನೋಕ್ಕಿಂತ ನಮ್ಮ ಅಣ್ಣ ತಮ್ಮಗಳು ಅಕ್ಕ ತಂಗಿದ್ರು ಅಂದ್ಕೊಂಡೆ ನಾನು 40 ಗಂಟೆಲೂ ಇದ್ದೇವ್ರ ಜೊತೆಗೆ. ಪ್ರಾಂಶುಪಾಲರು ಈ ದಿವಸ ನಮ್ಮಲ್ಲಿ ಒಬ್ಬರಾಗಿರ್ತಕ್ಕಂಥ ನಮ್ಮ ಸಿಬ್ಬಂದಿಯಲ್ಲಿ ಒಬ್ಬರಾಗಿರ್ತಕ್ಕಂಥ ಸಿದ್ದಲಿಂಗಣ್ಣವರು ಇವತ್ತು ವಯೋಸಹಜವಾಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ನಾನು ಇಲ್ಲಿಗೆ ಬಂದಾಗಲೇ 2.5 ವರ್ಷ ಆಯಿತು. 2.5 ವರ್ಷದಿಂದ ನಾನು ಅವ್ರನ್ನ ನಮ್ಮ ಅಣ್ಣನ ರೀತಿಯಲ್ಲೇ ನೋಡ್ಕೊಂಬತ್ತಿದ್ದೀನಿ. ಯಾಕೆ ಅಂತಂದರೆ ನಾನು ನಮ್ಮ ಉಪನ್ಯಾಸಕರಿಗಿಂತ ಹೆಚ್ಚಾಗಿ ಅವರೇ ನನ್ನ ನಂತರದ ಪ್ರಾಚಾರ್ಯರೇನೋ ಅನ್ನೋ ಭಾವನೆ ನನ್ನ ಮನಸ್ಸಲ್ಲಿ ಮೂಡಿತ್ತು. ಯಾಕೆ ಅಂತಂದರೆ ನಾನು ಯಾವುದೇ ಒಂದು ಕೆಲಸವನ್ನು ಹೇಳಿದ್ರು ಕೂಡ ಮತ್ತೆ ಮಾತೇ ಇಲ್ಲ. ಹಣ ಇಂಥದ್ದಾಗಬೇಕು ಅಂತಂದರೆ ಆ ಕೆಲಸ ತಕ್ಷಣ ಆಗಿರೋದು. ಒಂದು ನೀರಿನ ಸಮಸ್ಯೆ ಇರ್ಬೋದು, ಒಂದು ಕರೆಂಟಿಂದ ಇರ್ಬೋದು, ಒಂದು ಯಾವುದಾದ್ರೂ ಅಂಗಡಿಗಳ್ದಿರ್ಬೋದು, ಎಲ್ಲ ರೀತಿಯಿಂದಲೂ ಕೂಡ ನನಗೆ ಸಹಕಾರವನ್ನು ಕೊಟ್ಕೊಂಡು ನಾನು 2.5 ವರ್ಷದಲ್ಲಿ ನಮ್ಮ ಕಾಲೇಜು ತುಂಬ ಚೆನ್ನಾಗಿ ನಾನು ನಡೆಸ್ಕೊಂಡು ಹೋಗಿದ್ದೀನಿ. ಅಂದರೆ ಅದರಲ್ಲಿ ಬಹಳಷ್ಟು ಮುಖ್ಯವಾದಂಥ ಭಾಗ ನಮ್ಮ ಸಿದ್ದಲಿಂಗಣ್ಣವರು. ಇವತ್ತು ಅವರು ವಯೋಸಹಜವಾಗಿ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಅವರ ಮುಂದಿನ ಜೀವನ ತುಂಬ ಆರೋಗ್ಯದಾಯಕವಾಗಿರಲಿ, ಹರ್ಷದಾಯಕವಾಗಿರಲಿ, ಆರೋಗ್ಯದಿಂದ ಕೂಡಿದ್ದು, ನೆಮ್ಮದಿಯಿಂದ ಕೂಡಿರಲಿ ಅಂತ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಹಾರೈಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಉಪಾಧ್ಯಕ್ಷರು ಆದ ವಿಜಯಶಂಕರ್, ಉಪನ್ಯಾಸಕರುಗಳಾದ ಗಿರೀಶ್ ನಂಜುಂಡಪ್ಪ, ರುದ್ರರಾಜ, ರೇಣುಕಮ್ಮ, ಗೋಪಾಲಯ್ಯ, ಉಮಾದೇವಿ, ಲಕ್ಷ್ಮೀ, ಗಂಗಾಂಬಿಕಾ, ಸಿಬ್ಬಂದಿ ವರ್ಗದವರು ಆದ ನಾರಾಯಣಸ್ವಾಮಿ, ಗ್ರಂಥಪಾಲಕರು ರಾಮಕೃಷ್ಣಯ್ಯ, ದ್ವಿತೀಯ ದರ್ಜೆ ಸಹಾಯಕ ಸುರೇಶ್, ಡಿ ಗ್ರೂಪ್ ನೌಕರ ಶನಿವಾರದಪ್ಪ, ಡಿ ಗ್ರೂಪ್ ನೌಕರು ಮತ್ತು ಸಿದ್ದಲಿಂಗಯ್ಯ ಅವರ ಮಕ್ಕಳು ಆದ ಕಾವ್ಯಶ್ರೀ, ದಿವ್ಯಶ್ರೀ, ರಕ್ಷಿತಾ ಮತ್ತು ವಿನಯ್ ಹಾಗೂ ವಿವಿಧ PU ಕಾಲೇಜಿನ ಪ್ರಾಂಶುಪಾಲರು ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.